क्या बाइक चाहिए? यस सर चाहिए। कौन सा? सर हिमालयन चाहिए सर। हाँ, हिमालयन चाहिए। राइड करोगे ठीक से? हाँ ठीक है। ओके, हमारा पास स्कूटी भी है, ले लेना। ठीक है सर। हाँ, स्कूटी भी ओके? ओके सर। तो स्कूटी भी ओके, हिमालयन भी ओके। हमारे पास सेल्फ ड्राइव करने के लिए कार भी है, वो भी ले सकते हो। चाहिए? हाँ सर वो भी चलेगा सर। कैसे तीनों करेगा? बाइक भी चलाएगा, स्कूटी भी चलाएगा, कार भी चलाएगा, कैसे करेगा भाई? तो क्या है ना, हमारा कश्मीर बाइक रेंटल्स में आओ, जो कुछ चाहिए सबसे अच्छे दाम में लेके चलो। कश्मीर को एंजॉय करो, लद्दाख को एंजॉय करो, लेह को एंजॉय करो। ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್, ಮತ್ತೆ ನಿಮ್ಮ ಮುಂದೆ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ನಾನಿದ್ದೀನಿ ಕಾಶ್ಮೀರಲ್ಲಿ. ಯಾಕೆ ಅಂದರೆ ಕಾಶ್ಮೀರಲ್ಲಿ ನಾನು ಇವತ್ತು ಬೈಕು ರೈಡು ಮಾಡಲಿದ್ದೇನೆ. ರೂಮ್ 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 ಎಲ್ಲ ಬೈಕು ಇದೆ, ನಮ್ಮ ಸ್ನೇಹಿತರದೇ ಅಂಗಡಿ. ನೀವುಗಳು ಅಷ್ಟೇ ಬಂದರೆ ಕಾಶ್ಮೀರ್ ಬೈಕ್ ರೆಂಟಲ್ಸ್, ಫೋನ್ ನಂಬರು ಈ ನಂಬರ್ ಎಲ್ಲ ಹೇಳ್ತೀನಿ. ಸೊ ಫೋನ್ ನಂಬರು 8124444445 ಸೊ ಎಲ್ಲ ಡಿಸ್ಕ್ರಿಪ್ಷನ್ ಬರ್ದಿರ್ತೀನಿ ರೀ. ನಮ್ಮ ವಣಕ್ಕಂ ಕಾಶ್ಮೀರ್ ಗುಲ್ ಬ್ರದರ್ ಇದಾರಲ್ಲ, ಅವರ ಚಿಕ್ಕ ತಮ್ಮ ಈ ಒಂದು ಬೈಕ್ ರೆಂಟಲ್ಸು, ಕಾರ್ ರೆಂಟಲ್ ಸರ್ವಿಸಸ್ನ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಗಾಡಿಗಳು ಇವ್ರ ಹತ್ರ ಇದೆ. ಕಾರ್ ಇದೆ, ಸ್ಕಾರ್ಪಿಯೋ ಇದೆ. ನೀವು ದೊಡ್ಡ ಫ್ಯಾಮಿಲಿ ಬಂದರೆ ಸ್ಕಾರ್ಪಿಯೋ ಕೂಡ ಹೈರ್ ಮಾಡ್ಬೋದು. ಹಾಗೆ ಬೈಕು ಹಿಮಾಲಯನ್ನು, ಎನ್ಫೀಲ್ಡು ಪ್ರತಿಯೊಂದು ಇದೆ. ಸ್ಕೂಟಿ ಎಲ್ಲ ಇದೆ. ಸಿಟಿಲಿ ಓಡಾಡಬೇಕು ಅಂದರೆ ಸ್ಕೂಟಿ, ಸ್ವಲ್ಪ ಆಚೆ ಹೋಗಬೇಕು ಅಂದರೆ ಬೈಕು, ಇನ್ನು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಜಾಗಕ್ಕೆ ಹೋಗಬೇಕು ಅಂದರೆ ಕಾರು. ಸೊ ಇದಿಷ್ಟು ಇಲ್ಲಿ ಅವೈಲೇಬಲ್ ಇದೆ. ಹೆಲ್ಮೆಟ್ ಕೊಡ್ತಾರೆ, ಪ್ರತಿಯೊಂದು ಸೇಫ್ಟಿ ಎಕ್ವಿಪ್ಮೆಂಟು ಎಲ್ಲ ಇದೆ. ಏನು ಯೋಚನೆ ಮಾಡಿಬಿಡಿ. ನಿಮಗೆ ಎರಡೇ ಬೇಕಾಗಿರೋದು, ಒಂದು ನಿಮ್ಮ ಡ್ರೈವಿಂಗ್ ಲೈಸೆನ್ಸು, ಎರಡು ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡು. ಇವೆರಡಿದ್ರೆ ನೀವು ಇಲ್ಲಿ ಕಾಶ್ಮೀರಲ್ಲಿ ಬೈಕನ್ನು ಓಡಿಸ್ಬೋದು. ಈಗ ನಾನು ಫಾರ್ಮ್ಯಾಲಿಟಿ ಎಲ್ಲ ಫುಲ್ಫಿಲ್ ಮಾಡಿ ಬೈಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಆಚೆ ಕಡೆಗೆ. ಬೈಕ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ನಮ್ಮ ಸ್ನೇಹಿತರ ಕಾಶ್ಮೀರ್ ಬೈಕ್ ರೆಂಟಲ್ಸ್ ಅಂಗಡಿಯಲ್ಲಿ ನಾನು ತಗೊಂಡಿದ್ದೀನಿ ಗಟ್ಟುಮುಟ್ಟಾದ ಹಿಮಾಲಯನ್ ಬೈಕನ್ನ. ಇವಾಗ ಈ ಬೈಕನ್ನ ಎತ್ತಾಕೊಂಡು ಫುಲ್ ಕಾಶ್ಮೀರ ಓಡಾಡ್ತೀನಿ. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ, ಇಲ್ಲಿಂದ ತಾನ್ ಮಾರ್ಗ್ ಅನ್ನೋ ಊರಿಗೆ ಹೋಗ್ತೀನಿ. ಅಲ್ಲಿಂದ ದ್ರುಂಗ್ ವಾಟರ್ ಫಾಲ್ಸ್, ಬಹಳ ಫೇಮಸ್ಸು. ದ್ರಂಗು ಏನೇನೋ ಹೇಳ್ತಾರೆ, ಅದು ಫ್ರೋಸ್ ಅಂದರೆ ಹೆಪ್ಕಟ್ಬಿಟ್ಟಿದೆಯಂತೆ, ಅದನ್ನು ನೋಡೋಣ. ಅದಾದ ಮೇಲೆ ಭೂಮಿಯ ಮೇಲಿನ ಸ್ವರ್ಗ ಗುಲ್ಮಾರ್ಗ್ಗೆ ಹೋಗೋಣ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು ಪ್ರತಿಯೊಂದು ಶೇರ್ ಮಾಡ್ತೀನಿ. ಪೆಟ್ರೋಲ್ ರೇಟು, ರೋಡ್ ಹೆಂಗಿತ್ತು, ಎಲ್ಲ ಸಖತ್ತಾಗಿರುತ್ತೆ ಇವತ್ತಿನ ಎಕ್ಸ್ಪೀರಿಯೆನ್ಸು. ಲೆಟ್ಸ್ ಗೋ. ಕಾಶ್ಮೀರದಲ್ಲಿ ಕೇರಳದ ಸ್ನೇಹಿತರು ಎಲ್ಲರೂ ಬೈಕ್ ತೊಗೊಂಡು ಕಾಶ್ಮೀರ್ ಬೈಕ್ ರೆಂಟಲ್ಸಲ್ಲಿ ಸುತ್ತಾಡಕ್ಕೆ ಹೋಗ್ತಾರೆ. ಕಿಧರ್ ಜಾ ರೇ ಹೋ, ಕ್ಯಾ ಕರ್ ರೇ ಹೋ, ಬೋಲೋ. ವೇರ್ ಆರ್ ಯು ಗೋಯಿಂಗ್? ಸೋನ್ಮಾರ್ಗ್. ವಾವ್, ನೆಕ್ಸ್ಟ್ ನಾನು ಸೋನ್ಮಾರ್ಗ್ ಹೋಗ್ತಾ ಇದ್ದೀನಿ. ಲೇ ಲಡಾಖ್ भी ओपन हो गया है. It is already open. That road. No. Dras road is open. One road is open. So you can go. ಇಲ್ಲಿಂದ ಸೋನ್ಮಾರ್ಗ್ ಮೂಲಕ ಲೇ ಲಡಾಖು, ದ್ರಾಸು ಎಲ್ಲ ಕಡೆ ಹೋಗ್ಬೋದು. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಸಾಧ್ಯವಾದರೆ. ಸೊ ಇವರೆಲ್ಲ ಬ್ರದರ್ಸು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಯು ಲೈಕ್ ಕಾಶ್ಮೀರ್? ನೋ ಪ್ರಾಬ್ಲಮ್. ಯು ಲೈಕ್ ಸೇಫ್ಟಿ, ಎವ್ರಿಥಿಂಗ್ ಓಕೆ? No scam, no cheating? No cheating. Okay, you are happy, no? Yes. So I wish you all a great journey and a happy life ahead, okay? So how to say it in Malayalam? Yes. Happy journey. ಸಂತೋಷ ಯಾತ್ರಾ. ಎಲ್ಲರೂ ಇಲ್ಲಿ ಬೈಕ್ ತೊಗೊಂಡು ಆಚೆ ಹೋಗ್ತಾರೆ. ಬಹಳ ಈಸಿ, ಸೇಫ್ ಆಗಿದೆ ಕಾಶ್ಮೀರು. ನೀವು ಬರ್ಬೋದು ಆರಾಮಾಗಿ. ಪೆಟ್ರೋಲ್ ರೇಟು ಇಲ್ಲಿ 99 ರೂಪಾಯಿ 69 ಪೈಸಾ. ಪೆಟ್ರೋಲ್ ಅಂಕಲ್ಲು ದುಡ್ಡು ಎಣಿಸ್ತಾ ಇದ್ದಾರೆ. ಇದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಸ್ವಲ್ಪ ಪೆಟ್ರೋಲ್ ರೇಟ್ ಕಮ್ಮಿ ಇರುತ್ತೆ. ಟೀ ಬ್ರೇಕ್. ಹಾಗೆ ತಿಂಡಿ ತಿನ್ನೋಣ. ಶೋಲೆ, ಟೀ ಎಲ್ಲ ಇದೆ. ಥ್ಯಾಂಕ್ ಯು. ತಿಂಡಿ ಬಂತು, ಚೆನ್ನಾಗಿದೆಲ್ಲ. ಈ ಟೀ ಶಾಪಲ್ಲಿ ಈ ಥರ ಪ್ಲೇಟ್ ಕೊಡ್ತಾರೆ. ಅಂದರೆ ಎಲ್ಲ ತಿನ್ನಬೇಕು ಅಂತಿಲ್ಲ, ಯಾರೇ ಬಂದರೂ ಈ ಥರ ಕೇಕು, ಸಮೋಸ ಎಲ್ಲ ಕೊಡ್ತಾರೆ. ನೀವು ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿದನ್ನ ಹಾಗೆ ಬಿಡ್ಬೋದು. ಈ ಜೊತೆಗೆ ನನಗೂ ಈ ಥರ ಕೊಟ್ಟರು, ಬಿಸ್ಕೆಟು, ಕೇಕು, ಸಮೋಸ ಎಲ್ಲ ಮಿಕ್ಸು. ಎಲ್ಲ ಗ್ಲೋಬಲ್ ಕನ್ನಡಿಗರಿಗೂ ಗುಲ್ಮಾರ್ಗ್ ಹಾಗೆ ತಾನ್ ಮಾರ್ಗ್ಗೆ ಸ್ವಾಗತ. ಈಗ ನೀವು ನೋಡಲಿದ್ದೀರಾ ಅರ್ಧಂಬರ್ಧ ಹೆಪ್ಪು ಕಟ್ಟಿರುವಂತಹ ಬಹಳ ಪ್ರತಿಷ್ಠಿತವಾದ ದ್ರುಂಗ್ ವಾಟರ್ ಫಾಲ್ಸ್ನ. ಈ ಜಲಪಾತ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ಈಗ ಅದನ್ನು ತೋರಿಸ್ತೀನಿ.
ನಮ್ಮ ಜೊತೆಗಿದ್ದಾರೆ ಜಾವಿದ್ ಭಾಯ್. ಇವರು ಇಲ್ಲಿ ಆಟೋ ಡ್ರೈವರ್, ಹಾಗೆ ಗುಲ್ಮಾರ್ಗ್ ಹಾಗೆ ತಾನ್ಮಾರ್ಗ್ ಹಾಗೆ ಈ ಜಾಗಗಳಿಗೆ ಗೈಡು. ನೀವು ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಹಳ ಒಳ್ಳೆ ಮನುಷ್ಯ. ಇವ್ರ ಜೊತೆಗೆ ಇವತ್ತು ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಸಖತ್ತಾಗಿರೋ ಇನ್ಫಾರ್ಮೇಷನ್ ಗೊತ್ತು ಈ ವಾಟರ್ ಫಾಲ್ಸ್ ಬಗ್ಗೆ ಮತ್ತು ಈ ಒಂದು ಜಾಗದ ಬಗ್ಗೆ. ಅವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. द्रंग वाटरफॉल जो है अपना लास्ट इंडिया बॉर्डर आता है. ये जो आप वो पहाड़ दिख रहे हैं ना, LOC लाइन ऑफ कंट्रोल. LOC ये लाइन ऑफ कंट्रोल. अगर यहाँ से बाय वॉक जाना चाहे ना तो पाकिस्तान के लिए 5 से 8 घंटे में हम बाय वॉक पहुँच सकते हैं. लेकिन रास्ता 6 ಗಂಟೆಯಲ್ಲಿ पाकिस्तान ये अपना पूरा लास्ट बॉर्डर आता है. द्रंग वैली है ये, द्रंग वैली. इसके बाद अगर पाकिस्तान जाना चाहो तो यहाँ से पाकिस्तान का मतलब आसान है जाने का. लेकिन जाता कोई नहीं. अपना इंडिया आर्मी जो है हर जगह लगा हुआ है, पूरा हर जगह लगा हुआ है इंडियन आर्मी. एक रास्ता भी खतरनाक है लेकिन जाना आसान है. मतलब शॉर्टकट यहाँ से पड़ता है लेकिन जाता कोई नहीं है, जाना भी नहीं चाहता कोई. अगर कोई देखे तो शूट कर लेंगे. डायरेक्ट शूट. हाँ. और इस द्रंग वाटरफॉल के बारे में बताओ. ये द्रंग वाटरफॉल है. अभी यहाँ पर मतलब ये जो बना हुआ है ना, ये पावर डैम बना हुआ है यहाँ पर. यहाँ से बिजली बनती है यहाँ से. तो ये अभी पहले ये ऑरिजिनल था, नेचुरली था. अभी इन्होंने पानी पकड़ के यहाँ से ला के पाइपों में भर दिया. पहले ऐसे पानी ओपनिंग आता था, तब उस टाइम ज़्यादा सुंदर दिखता था. लेकिन अभी भी इसका अलग अलग व्यू आता है. समर में अलग, विंटर में अलग. ये मस्त जगह है. और अगर यहाँ से देखना चाहो तो ये अपना लास्ट विलेज आता है कश्मीर का. इसके बाद अपना कोई लास्ट विलेज है ही नहीं. ये इंडिया का लास्ट विलेज. इंडिया का बोलो, हाँ इंडिया ही है. मतलब अभी हम कश्मीर में खड़े हैं, कश्मीर का लास्ट विलेज है. कश्मीर और इंडिया का लास्ट विलेज है ये. उसके बाद कोई विलेज नहीं आता. ಇದಾದ್ಮೇಲೆ ಯಾವ ಹಳ್ಳಿನೂ ಇಲ್ವಂತೆ. ಇದೇ ಕಟ್ಟ ಕಡೆಯ ಹಳ್ಳಿ. वहाँ से अगर आप पाकिस्तान, वहाँ से अगर आप कैमरा घुमाओ तो उस होटल की तरफ से आप कैमरा घुमाओ. वो जो पहाड़ दिख रहा है ना, क्या पता कैमरा में आए या ना आए. वो होटल के बीचों बीच में. इसको नंगा पर्वत बोलते हैं. नंगा पर्वत. हाँ. इसके बाद अपना चाइना बॉर्डर आता है. ओ इल्ले चाइना. ಈ ಚೈನಾ ನನ್ನ ಮಕ್ಕಳು ನಮ್ಮ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅಕ್ಸಾಯ್ ಚೀನ್ ಅವೆಲ್ಲ ಅದು ಆ ಸೈಡ್ ಬರುತ್ತೆ ಬಾರ್ಡ್ರು. ಈ ಕಡೆ ನೋಡಿ, ಇಲ್ಲೇ ಪಾಕಿಸ್ತಾನ್ ಬಾರ್ಡ್ರು, ಈ ಕಡೆ ಆ ಕಡೆ ಚೈನಾ ಬಾರ್ಡ್ರು. ಅದ್ರ ಮಧ್ಯ ನಾವಿದೀವಿ ಇವತ್ತು. ಬಹಳ ಸ್ಪೆಷಲ್ ಆದ ಜಾಗ, ಸ್ಪೆಷಲ್ ಪ್ಲೇಸ್. ओके, आज मस्त घुमाओ भाई. मस्त घुमाएगा. हमारे लोगों को मस्त घुमाना चाहिए. आज आपको दिल से घुमाएगा. मस्त ओके, घुमाएगा. दिल से घुमाएंगे. लव यू ब्रो. लव यू. ATV ತೊಗೊಂಬರ್ಬೋದು ನೀವು. 1500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಆಫ್ ಸೀಸನಲ್ಲಿ 1000 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಇದು ಚೆನ್ನಾಗಿರುತ್ತೆ ATV ರೈಡ್ ಮಾಡೋದು. ಎಲ್ಲ ಕಡೆ ಬ್ಲ್ಯಾಕ್ ಐಸ್ ಅಥವಾ ಡ್ರೈ ಐಸ್ ಅಂತ ಇರುತ್ತೆ ರೋಡ್ ಮೇಲೆ. ಬಹಳ ಹುಷಾರಾಗಿರಬೇಕು. ಶೂ ಗ್ರಿಪ್ ಸರಿ ಇಲ್ಲ ಅಂದರೆ ಜಾರ್ ಬೀಳ್ತೀರಾ. ಅವ್ರು ನೋಡಿ, ಅವರೆಲ್ಲ ಪ್ಲಾಸ್ಟಿಕ್ ಬೂಟ್ಸ್ನ ಹೈರ್ ಮಾಡಿದ್ದಾರೆ. 100ರಿಂದ 200 ರೂಪಾಯಿ ಕೊಟ್ಟರೆ ಈ ಥರ ಬೂಟ್ಸ್ ಕೊಡ್ತಾರೆ ನಿಮಗೆ. ಗುಲ್ಮಾರ್ಗ್ ಸೈಡಲ್ಲಿ ಪ್ರತಿಯೊಬ್ಬರು ತೊಗೊಳ್ಳೇಬೇಕು, ಇಲ್ಲಾಂದರೆ ಜಾರಿ ಬಿದೋಗ್ಬಿಡ್ತೀರಾ. ಈ ಥರ ATVಗಳನ್ನು ನೀವು ಹೈರ್ ಮಾಡ್ಬೋದು. ಸಖತ್ತಾಗಿರುತ್ತೆ ಇದರಲ್ಲಿ ರೈಡ್ ಮಾಡಿದ್ರೆ, ಮಜಾ ಕೊಡುತ್ತೆ. तो इसमें ग्रिप होता है? हाँ, ग्रिप होता है. 4+4 है. कोई प्रॉब्लम नहीं. ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ, ಇದೇನು ಜಾಗ ಸಖತ್ತಾಗಿದೆ ಅಂತ ಕೇಳಿದೆ. ಈ ಜಾಗದ ಹೆಸರು ಟಪಾಟಪ್ ಅಂತೆ. ಯಾಕೆಂದರೆ ಇಲ್ಲಿ ಜೋಡಿಗಳು ಬಂದು ಟಪಾಟಪ್ ಮಾಡ್ತಾರಂತೆ. ಅದಕ್ಕೆ ಟಪಾಟಪ್ ಜಾಗ. ಚೆನ್ನಾಗಿದೆ ಹೆಸರು. ಎಂಥ ಲೊಕೇಶನಲ್ಲಿ ಟಪಾಟಪ್ ಮಾಡ್ಬೋದು ನೋಡಿ. ಈಗ ನಮ್ಮ ಬ್ರದರ್ ಕೇಳಿದ್ರು, ಭಾರತ ದೇಶದ ಹಾಗೆ ಕಾಶ್ಮೀರದ ಕಟ್ಟ ಕಡೆಯ ಹಳ್ಳಿಯನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಈ ವಿಲೇಜ್ ಕಾ ನಾಮ್ ಕ್ಯಾ ಹೈ ಭಾಯ್? ಓ, ಹಳ್ಳಿಯ ಹೆಸರು ದ್ರಂಗ್ ಅಂದ್ಬಿಟ್ಟು. ಈ ಒಂದು ದ್ರಂಗ್ ಹಳ್ಳಿಯನ್ನು ನೋಡ್ಕೊಂಬರೋಣ. ಇಲ್ಲಿಯ ಜನಜೀವನ, ಮನೆಗಳು ಎಲ್ಲದನ್ನು ನೋಡ್ಕೊಂಬರೋಣ ಬನ್ನಿ. ಚಲೋ ಬಾಯ್, ಚಲಂಗೆ. ಆಹಾ, ಹೆಂಗಿದೆ ನೋಡ್ರಿ ಸ್ವರ್ಗ. ಹಳ್ಳಿಗೆ ಸ್ವಾಗತ ಕೋರ್ತಾ ಇದ್ದಾರೆ. ಐಸು ಮಂಜು ಎಲ್ಲ ಹುಷಾರ ನಡಿಬೇಕು. ಜಾರು ಬಿದ್ದರೆ ಆಯ್ಕೊಳ್ಳೋದೆ, ಇಲ್ಲಿಂದ ಅಲ್ಲಿವರೆಗೂ ಬೀಳೋದೆ ಜಾರ ಬಂಡೆ. ಇಲ್ಲಿ ನಾವು ನೋಡ್ತಿರೋಂತಹ ಮೊದಲನೇ ಮನೆ. ಯಾರೂ ಬರೋಲ್ಲ ಇಲ್ಲೆಲ್ಲ ನೋಡೋದಕ್ಕೆ. ಟೂರಿಸಮ್ ಇಲ್ಲವೇ ಇಲ್ಲ ಇಲ್ಲೆಲ್ಲ. ಎಲ್ಲ ಬಂದು ವಾಟರ್ ಫಾಲ್ಸ್ ನೋಡ್ಕೊಂಡು ಹೊರಟೋಗ್ತಾರೆ. ಆದರೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸದಾ ನಿಮ್ಗೆ ಏನಾದ್ರು ಹೊಸ ತೋರಿಸ್ಬೇಕು ಅನ್ನೋ ಪ್ರಯತ್ನದಲ್ಲೇ ಇರ್ತಾನೆ. ಅದಕ್ಕೋಸ್ಕರ ಈ ಥರ ಹೊಸ ವಿಷಯಗಳ ಹುಡುಕಾಟ. ಯಾರೋ ಮೇಡಮ್ ನಮ್ಮನ್ನ ನೋಡಿ ಎದುರ್ಕೊಂಡು ಓಡೋಗ್ಬಿಟ್ರು. ಚಳಿಗಾಲಕ್ಕೋಸ್ಕರ ಮನೆ ಆಚೆ
ಯಾವ ರೀತಿ ಕಟ್ಟಿಗೆಗಳನ್ನು ಸ್ಟೋರ್ ಮಾಡಿದ್ದಾರೆ ಅಂದರೆ ಮನೆಯನ್ನು ಬಿಸಿಯಾಗಿಡೋದಕ್ಕೆ ಹಾಗೆ ಅಡುಗೆ ಮಾಡೋದಕ್ಕೆ. ಓಕೆ, ಮಜಾ ಆ ರहा है. ಮನೆ ಮುಂದೆ ಲಾನ್ ರೂಪದಲ್ಲಿ ಸದಾ ಸ್ನೋ ಬಿದ್ದು ಸ್ವಲ್ಪ ಬಿಸಿಲು ಇದ್ದರೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ. ನೀವು ನೋಡ್ತಾ ಇದ್ದೀರಾ ಭಾರತದ ಕಟ್ಟ ಕಡೆಯ ದ್ರಂಗ್ ಹಳ್ಳಿಯ ಕಾಶ್ಮೀರಿ ಮನೆಯನ್ನು. ಎಷ್ಟು ಸಖತ್ತಾಗಿದೆ ನೋಡಿ. ಮನೆ ಮುಂದೆ ಎಲ್ಲ ಕಡೆ ಸ್ನೋಫಾಲ್ ಆಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ಮ್ಯಾಟನ್ನು ಹಾಕಿದ್ದಾರೆ. ಈ ಜಾಗದಲ್ಲಿ ಚಪ್ಪಲಿಯ ಬಳಕೆ ಆಗಲ್ಲ, ಶೂ ಚಪ್ಪಲಿ ಇಲ್ಲೇ ಬಿಟ್ಟು ಹತ್ತಿ ಹೋಗುವಂತಹ ಅಭ್ಯಾಸ ಇವ್ರದ್ದು. ಹಾಗೆ ಇಲ್ಲಿ ಅರ್ಧ ಕೆಲಸನೇ ನಿಮ್ಮ ಸ್ನೋನ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ಮನೆ ಮುಂದೆ ಇಷ್ಟೆಲ್ಲ ಸ್ನೋ ಬಿದ್ದಿರುತ್ತೆ ಪ್ರತಿ ಸಲ ನೋಡೋದಕ್ಕೆ. ಆ್ಯಕ್ಚುಲಿ ಒಂದು 5 ನಿಮಿಷ ಬಹಳ ಸುಂದರವಾಗಿರುತ್ತೆ, ಆದರೆ ಹೋಗ್ತಾ 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 ಇರಿಟೇಷನ್ ಆಗುತ್ತೆ. ಅದು ಹೋದರೆ ಸಾಕಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಬದುಕೋರಿಗೆ ವಿಂಟರ್ ಯಾಕಪ್ಪ ಬಂತು ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಗಳಿಗೆ ಈ ವಿಂಟರ್ನ ಒಂದು 5 ನಿಮಿಷ ನೋಡಿದಾಗ ಆಹಾ ಸ್ವರ್ಗ ಇದೆ ಅನಿಸುತ್ತೆ. ಅದಕ್ಕೆ ಹೇಳೋದು ದೂರದ ಬೆಟ್ಟ ನುಣ್ಣಗೆ. ಸೊ ಇದು ಮನೆ. ಅಲ್ಲಿ ಕೊಟ್ಟಿಗೆ ಇದೆ ಮತ್ತು ಬೇರೆ ಬೇರೆ ಕಟ್ಟಿಗೆಗಳನ್ನು ಇಡುವಂತಹ ಜಾಗ. ಪ್ರತಿಯೊಂದು ಒಳಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಯಾಕೆಂದರೆ ಬೆಳಗ್ಗೆ ಹೊತ್ತು ಗಂಡಸರೆಲ್ಲ ಆಚೆ ಕೆಲಸಕ್ಕೆ ಹೋಗಿರ್ತಾರೆ. ಮನೆಗಳಲ್ಲಿ ಬರೀ ಹೆಂಗಸರು ಮಾತ್ರ ಇರೋದ್ರಿಂದ ನಾವು ಬರೀ ಗಂಡಸರು ಮಾತ್ರ ಹೋಗೋದು ಒಳಿತಲ್ಲ ಅಂತ ನಮ್ಮ ಜಾವಿದ್ ಬಾಯ್ ಹೇಳಿದ್ರು. ಅದಕ್ಕೆ ಬರೀ ಆಚೆ ಕಡೆಯಿಂದ ತೋರಿಸುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಹಾಗೇ ದ್ರಂಗ್ ಹಳ್ಳಿಯನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಮುಂದೆ ಹೋಗಿ ಏನಾದ್ರು ವಿಷಯಗಳನ್ನು ತೋರಿಸುವಂತಹ ಪ್ರಯತ್ನ ಇರುತ್ತೆ. ಕಾಶ್ಮೀರಿ ಹುಂಜ ಹಾಗೆ ಕೋಳಿಯ ಸಮೂಹ. ಹಸುಗಳಿಗೆ ಮೇವನ್ನು ಸಂಪೂರ್ಣವಾಗಿ ಕವರ್ ಮಾಡಿಟ್ಟಿದ್ದಾರೆ. ಇಲ್ಲಿ ಸ್ನೋಫಾಲ್ ಆದರೆ ಅವೆಲ್ಲ ಹಾಳಾಗ್ಬಿಡುತ್ತೆ, ಒದ್ದೆ ಆಗ್ಬಿಟ್ಟು, ಅದಕ್ಕೋಸ್ಕರ ಕವರ್ ಹಾಕಿದ್ದಾರೆ. ಮಕ್ಕಳು ವಿಂಟರ್ ಸಮಯದಲ್ಲಿ ಸ್ಕೂಲ್ ರಜಾ ಅಲ್ವಾ, ಅದಕ್ಕೆ ಮರದಲ್ಲಿ ಸ್ಲೆಡ್ಜಸ್ ಮಾಡ್ಕೊಂಡಿದ್ದಾರೆ. ಸ್ಲೆಡ್ಜಸ್ ಮಾಡಿಕೊಂಡು ಅಲ್ಲಿಂದ ಜಾರಿ ಬರ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಇದನ್ನು ನೋಡೋದಕ್ಕೆ. ನೋಡಿ, ದ್ರಂಗ್ ಹಳ್ಳಿಯ ಮಕ್ಕಳು ಕೈಯಲ್ಲೇ ಮಾಡಿರುವಂತಹ ಆಟಿಕೆ ಇದು. ತೋರಿಸಿದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂತ್ಕೊಳ್ಳೋದಕ್ಕೆ ಇದು ಕೈಯಲ್ಲೇ ಮಾಡಿರೋದು. ಕೆಳಗಡೆ ಮಾತ್ರ ಸ್ಟೀಲ್ನ ಬಳಕೆ ಮಾಡಲಾಗಿದೆ. ಅದಕ್ಕೊಂದು ಹ್ಯಾಂಡ್ಲ್ ಬೇರೆ ಇದೆ. ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಇನ್ನೂ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ ಬ್ರೋ, ವೆರಿ ಗುಡ್. ಈಗ ಮಕ್ಕಳು ಸ್ಲೈಡ್ ಮಾಡ್ತಾರೆ. ವಿಂಟರ್ ಸಮಯದ ಆಟ, ಯಾಕೆಂದರೆ ಇವ್ರಿಗೆ 3 ತಿಂಗಳು ರಜೆ. ಇವಾಗ ಬೇರೇನೂ ಕೆಲಸ ಇಲ್ಲ, ಚೆನ್ನಾಗಿ ಆಟ ಆಡೋದೆ. 1 2 3 ಗೋ. ಅದೃಷ್ಟ ಮಾಡಿರಬೇಕು ಈ ಥರ ಲೊಕೇಶನಲ್ಲಿ ಬದುಕೋದಕ್ಕೆ. ಸ್ವರ್ಗದ ಥರ ಇದೆ ಇದು ಜಾಗ. ನೀರು ಸಿಗದೆ ಐಸನ್ನೇ ತಿಂತಾ ಇರೋ ಕೋಳಿಗಳು. ಪೊಲ್ಯೂಷನ್ ಇಂದ ಕಮ್ಮಿ ಆಗಿದೆ ಅಂತೆ ಐಸು. ಆ್ಯಕ್ಚುಲಿ ಐಸ್ ಬೀಳಬೇಕು. ये जो है इससे हमारा मतलब नुकसान है, आगे जाके पानी नहीं मिलेगा, आगे जाके बहुत दिक्कत होगा, ना शाली होगा ना कुछ होगा, आगे जाके बहुत दिक्कत होगा इस चीज़ का. ನಾವು ಅನ್ಕೋತಾ ಇರ್ತೀವಿ ನಮಗೆ ಮಾತ್ರ ಸಮಸ್ಯೆ ಇದೆ ಅಂತ. ಈ ಹಳ್ಳಿಗಳಲ್ಲೂ ಸಮಸ್ಯೆ ಇದೆ. ವ್ಯತಿರಿಕ್ತ ಏನಂತಾರೆ, ಕ್ಲೈಮೇಟ್ ಚೇಂಜಿಂದ ವ್ಯತಿರಿಕ್ತ ಪರಿಣಾಮಗಳು ತುಂಬ ಜಾಸ್ತಿ ಇದೆ. ನಾವು ಆದಷ್ಟು ಪೊಲ್ಯೂಷನನ್ನು ಬೇರೆ ಬೇರೆ ಹಾಳು ಮಾಡ್ತಾ ಇರೋದನ್ನು, ಪ್ರಕೃತಿಯನ್ನು ಸರ್ವನಾಶ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ತಡೆ ಹಿಡಿದು ಹೇಗಾದರೂ ನಾವು ನಮ್ಮ ನೀರನ್ನು, ನಮ್ಮ ಗಾಳಿಯನ್ನು ಕಾಪಾಡ್ಕೋಬೇಕು. ಯಾಕೆಂದರೆ ಅದಿಲ್ಲ ಅಂದರೆ ನಾವು ಬದುಕೋಕ್ಕೆ ಅಸಾಧ್ಯ ರೀ. ಇದು ಅಳಿವು ಮತ್ತು ಉಳಿವಿನ ಪ್ರಶ್ನೆ. ಇಲ್ಲಿ ನೋಡಿ, 4 ಫೀಟ್ ಸ್ನೋ ಅಂದರೆ ಇಷ್ಟು. ಇಲ್ಲಿ ನೋಡಿ ಇವಾಗ ಎಷ್ಟಿದೆ ಅಂತ. ಅಂದರೆ ಅದರ ಅರ್ಥ ಏನೂ ಇಲ್ಲ, ಇದು ಕರೆಕ್ಟಾಗಿ ಸ್ನೋ ಬಿದ್ದಿಲ್ಲ. ಸ್ನೋ ಬೀಳಲಿಲ್ಲ ಅಂದರೆ ಇವ್ರಿಗೆ ನೀರು ಸಿಗಲ್ಲ. ಅದಾದಮೇಲೆ ಇಲ್ಲಿಯ ಹೀಟು समर में भी बढ़ गया क्या अभी इधर? समर में तापमान ज़्यादा हो गया. अभी तापमान ज़्यादा बढ़ेगा. कम रहेगा तो तापमान भी बढ़ेगा. ಸ್ನೋ ಕಮ್ಮಿ ಇದ್ದರೆ ಆಟೋಮೆಟಿಕಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಸಮರಲ್ಲಿ. ಅಲ್ಲಿ ಹಳ್ಳಿಯ ಮಕ್ಕಳು ಭಾಳ ಕಷ್ಟಪಟ್ಟು ಹುಲ್ಲಿನ ಕೆಲಸವನ್ನು ಜೋಡಿಸುವಿಕೆಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಬರೀ ನಾರ್ಮಲ್ ಶೂ ಏನೂ ಇಲ್ಲ, ಆರಾಮಾಗಿ ಒಳ್ಳೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಏನೂ ಕಷ್ಟ ಇಲ್ಲದೆ. ಅಂದರೆ ಇವರಿಗೆಲ್ಲ ಅಭ್ಯಾಸ ಆಗಿದೆ ಜೀವನ. ಬ್ರದರ್ ಗಾಡಿ ಸಿಗಾಕೊಂಡ್ಬಿಟ್ಟಿದೆ ಐಸಲ್ಲಿ, ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇಲ್ಲಿ ಚೈನ್ ಇರಬೇಕು. ಚೈನ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಇಲ್ಲ 4x4 ಇರಬೇಕು ನೋಡಿ. ಫುಲ್ ಸಿಗಾಕೊಂಡ್ಬಿಟ್ಟಿದೆ, ಮುಂದಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ.
ಸೊ ಯೋಚನೆ ಮಾಡಿ ಒಂದೊಂದು ಹೆಜ್ಜೆನೂ ಬಹಳ ಕಷ್ಟ. ಬ್ರದರ್ ನಾವು ಮಾತಾಡ್ಕೊಂಡು ಬರ್ತಾಯಿದ್ದೀವಿ ಹೇಗೆ ಕಾಶ್ಮೀರ ಬದಲಾಗಿದೆ, ಎಷ್ಟು ಖುಷಿ ಆಗ್ತಾಯಿದೆ. ಇಷ್ಟೊಂದು ಜನ ಟೂರಿಸ್ಟು ಎಲ್ಲ ಕಡೆಯಿಂದ ಬಂದು ಇವತ್ತು ನೋಡಿ ಇಲ್ಲಿ ಮಕ್ಕಳಿಂದ ಹಿಡಿದು ಇವರೆಲ್ಲ ಲೋಕಲ್ಸ್ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರೋರು. ಅಂದರೆ ಎಷ್ಟು ಡಿಫ್ರೆನ್ಸ್ ಆಗಿದೆ. ಕ್ಯಾ ಬದಲಾವ್ ಆಯಾ ಹೈ? 4-5 साल से बढ़िया बदलाव है. एक तो टूरिज्म बढ़ गया. हाँ. वो पत्थरबाजी जो मिलिटेंसी वगैरह वो अभी नहीं चल रहा है इधर. सब खत्म. सब लोग जो आजकल की जो जनरेशन है ना, हाँ. सब पढ़े लिखे हैं. वो दंगा फसाद नहीं चाहते हैं. वो चाहते हैं कि अमन काम. रहे, काम चाहते हैं. अगर टूरिज्म यहाँ बढ़ेगा ना तो सब लोग बिजी हो जाएंगे. अगर मतलब बीच में कुछ कर दिया वो गड़बड़ जैसे हो गया, फिर से 10 साल हो चला पीछे चले जाएगा. ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ, ಎಷ್ಟು ಅದ್ಭುತವಾದ ಶಿವಲಿಂಗದ ರೂಪದಲ್ಲಿ ಐಸ್ ಕಟ್ಟಿದೆ ಅಂತ ನೋಡಿ. ಇದು ಆ್ಯಕ್ಚುಲಿ ಒಂಥರ ಮಾನವ ನಿರ್ಮಿತ ಹಾಗೆ ಪ್ರಾಕೃತಿಕ ಎರಡು ಮಿಕ್ಸ್ ಅಂತ ಕರಿಬೋದು. ಅಂದರೆ ಮನುಷ್ಯ ಮಾಡಿರೋದಲ್ಲ, ಆದರೆ ಮನುಷ್ಯ ಹಾಕಿರುವಂತಹ ಪೈಪ್ಗಳು, ನೀರಿನ ಪೈಪ್ಗಳಿಂದ ಏನಾಗಿದೆ, ನೀರು ಹಾರುತ್ತಲ್ಲ, ಆ ನೀರು ಚಿಮ್ಮುವ ನೀರು ಆ ರೀತಿ ಫ್ರೀಸ್ ಆಗಿ ಈ ಥರ ಒಂದು ರೂಪವನ್ನು ಪಡ್ಕೊಂಡಿದೆ. ಬಹಳ ಸುಂದರವಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೀರು ಹಾರ್ತಾರೆ ನೋಡ್ಬೋದು ನೀವು. ಸೊ ಇದು ಒಂದಲ್ಲ ಇಲ್ಲೊಂದು ನೋಡಿ, ಅಲ್ಲಿ ನೋಡ್ಬೋದು ಅಲ್ಲೊಂದಿದೆ, ಹಾಗೆಯೇ ಅಲ್ಲೊಂದು ನೋಡಿ ಅದು ಸಕ್ಕತ್ತಾಗಿದೆ. ಹಾಗೆ ಇಲ್ಲಿ ನೋಡಿದ್ರೆ ಕೆಳಗಡೆ ಇಷ್ಟೊಂದು 3-4 ಎಲ್ಲರೂ ಬಂದು